ವೀಕ್ಷಕರ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಾವು ಒಂದು ವಿಷಯವನ್ನು ಇಟ್ಕೊಂಡು ಅದನ್ನು ಆಳವಾಗಿ ಮಾತನಾಡುವಂಥ ಪ್ರಯತ್ನ ಮಾಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕಿಂತಲೂ ಪ್ರಮುಖವಾಗಿ ಚರ್ಚೆ ಮಾಡುವಂಥ ವ್ಯಕ್ತಿ ವಿಷಯ ತಜ್ಞರಾಗಿರ್ತಾರೆ, ವಿಶ್ಲೇಷಕರಾಗಿರ್ತಾರೆ. ಹಾಗೆ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇರುವಂಥ ವಿಷಯ ದೇಹದಾನ, ಮಾನವೀಯತೆಗೆ ಮಹಾದಾನ ಅಂತೇಳಿ. ದೇಹದಾನದ ಬಗ್ಗೆ ಅತ್ಯಂತ ಕಮ್ಮಿ ಜನರಿಗೆ ಗೊತ್ತು, ಅಂಗದಾನದ ಬಗ್ಗೆ ಕೇಳಿದ್ದೀವಿ. ಈ ಎರಡರ ಮಧ್ಯೆ ವ್ಯತ್ಯಾಸ ಏನು, ಇದನ್ನು ಹೇಗೆ ಮಾಡಬಹುದು, ಯಾತಕ್ಕಾಗಿ ದೇಹದಾನ ಮಾಡಬೇಕು, ಇದನ್ನು ಮಹಾದಾನ ಅಂತ ಯಾಕೆ ಕರಿತೀವಿ ನಾವು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ನನ್ನ ಜೊತೆ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ದೀಪಾ ಭಟ್ ಅವರು, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅಂಗರಚನಾ ಶಾಸ್ತ್ರ ವಿಭಾಗ, JSS ವೈದ್ಯಕೀಯ ಕಾಲೇಜು, ಮೈಸೂರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ಶುರು ಮಾಡೋ ಮೊದಲು ನನಗೆ ವೈಯಕ್ತಿಕವಾಗಿರುವಂಥ ಡೌಟ್ ಏನು ಅಂತ ಹೇಳಿದ್ರೆ, ಈ ದಾನಗಳಲ್ಲಿ ನಾವು ಅಂಗದಾನವನ್ನು ಕೇಳಿದ್ದೀವಿ. ಈ ದೇಹದಾನ ಅಂದರೆ ಏನು, ಮತ್ತು ಈ ಅಷ್ಟೊಂದು ಪ್ರಮುಖ, ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಅಂತ ದೇಹದಾನ? ಈಗ ನೀವು ಬಹಳಷ್ಟು ದಾನದ ಬಗ್ಗೆ ಕೇಳಿರ್ತೀರ. ಈಗ ದುಡ್ಡನ್ನು ಕೊಡ್ತಾರೆ, ಈಗ ಒಂದು ಜಾಗನ ಕೊಡ್ತಾರೆ. ಆದರೆ ಅದಕ್ಕಿಂತ ಮೀರಿ ಒಂದು ವಿಶಿಷ್ಟವಾದ ದಾನ ಅಂದರೆ ದೇಹದಾನ. ದೇಹದಾನ ಅಂತಂದರೆ ಮರಣಾನಂತರ ನನ್ನ ದೇಹನ ನಾನು ಸ್ವಯಂ ಪ್ರೇರಿತವಾಗಿ ಒಂದು ವೈದ್ಯಕೀಯ ವಿದ್ಯಾಲಯಕ್ಕೆ ನಾನು ನೋಂದಣಿ ಮಾಡಿಬಿಟ್ಟು ನನ್ನ ಮರಣಾನಂತರ ನನ್ನ ದೇಹವನ್ನು ವಿಧ ವಿಧವಾದ ವ್ಯವಸ್ಥೆಗೆ, ಈಗ ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಲಿ, ಸಂಶೋಧನೆಗಾಗಲಿ, ಶಸ್ತ್ರಕ್ರಿಯಾ ಒಂದು ಸ್ಕಿಲ್ ಡೆವಲಪ್ಮೆಂಟಿಗೆ, ಈ ರೀತಿ ನಾನು ದಾನ ಮಾಡಿದರೆ ಅದನ್ನು ದೇಹದಾನ ಅಂತ ಕರೀತಾರೆ. ಇದನ್ನು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ನಾವು ಮಹಾದಾನ ಅಂತ ಕರಿತೀವಿ ಅಂತ? ಇದನ್ನು ಹೇಳಬೇಕು ಅಂತಂದರೆ, ಈಗ ಬಹಳಷ್ಟು ಬೇರೆ ಬೇರೆ ವೃತ್ತಿಗಳನ್ನು ಕೇಳಿದ್ದೀರಾ. ಅದರಲ್ಲಿ ನಾವು ಬಹಳಷ್ಟು ದೇವರಿಗೆ ಸಮಾನ ಅಂತ ಹೇಳೋ ವೃತ್ತಿ ಯಾವುದು? ಈ ಒಂದು ವೈದ್ಯಕೀಯ ವೃತ್ತಿ. ಈಗ ಕೆಲವೊಂದು ವೃತ್ತಿಗಳಲ್ಲಿ ಹೇಗೆ ನಾವು ಪುಸ್ತಕ ಓದಿ ನಾವು ಆ ವೃತ್ತಿಯಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದು. ಆದರೆ ವೈದ್ಯಕೀಯ ವೃತ್ತಿ ಬೇರೆಲ್ಲ ವೃತ್ತಿಗಳಿಗಿಂತ ಯಾಕೆ ಬೇರೆ ಅಂದರೆ, ನಾಳೆ ನಾನು ಉಪಯೋಗಿಸುವ ಅಥವಾ ನಾನು ನನ್ನ ಕಲ್ತಿರೋ ವಿದ್ಯೆಯನ್ನು ಉಪಯೋಗಿಸೋದು ಮಾನವರ ಮೇಲೆ. ಆ ಮಾನವರು ನಾವು ಪ್ರಯೋಗ ವಸ್ತುವಾಗಿ ಉಪಯೋಗಿಸೋಕ್ಕಾಗಲ್ಲ. ಮತ್ತು ತಲೆಯಿಂದ ಅಡಿಯಿಂದ ಮುಡಿವರೆಗೆ ನಾವು ಅಂಗಾಂಗಗಳ ಬಗ್ಗೆ ಪ್ರತಿಯೊಂದು ಅರಿತುಕೊಂಡಾಗ, ಅದರ ಬಗ್ಗೆ ನಾವು ಫಸ್ಟು ಯಾವುದು ನಾರ್ಮಲ್ ಅಂತ ಅರಿತುಕೊಂಡಾಗ ಅದರಲ್ಲಿ ಕಾಯಿಲೆಗಳು ಹೇಗೆ ಬರುತ್ತೆ ಅಂತ ನಾವು ಅದನ್ನು ತಿಳಿಯೋದು ಇನ್ನೂ ಸುಲಭ ಆಗುತ್ತೆ. ಹಾಗಾಗಿ ಈ ವೈದ್ಯಕೀಯ ಮತ್ತು ಸಂಬಂಧಪಟ್ಟ, ಬರೀ ನಾನು ಮೆಡಿಕಲ್ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ನರ್ಸಿಂಗು, ಫಿಸಿಯೋಥೆರಪಿ, ಡೆಂಟಲ್ಲು, ಹೀಗೆ ವಿಧ ವಿಧವಾದ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ವೃತ್ತಿಪರ ಹಲವಾರು ಕೋರ್ಸಸ್ ಇದೆ. ಅದರಲ್ಲಿ ನಾವು ಮನುಷ್ಯರ ಮೇಲೆ ನಾವು ಯಾವುದೇ ರೀತಿಯ ಒಂದು ಸರ್ವಿಸ್ ಕೊಡಬೇಕು ಅಂತಂದರೆ, ಅದನ್ನು ಅರಿತುಕೊಳ್ಬೇಕು ಅಂತಂದರೆ, ಆ ಜ್ಞಾನ ತಿಳಿಬೇಕು ಅಂದರೆ ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೀವಲ್ಲ, ಅದನ್ನು ಪಡಿಬೇಕು ಅಂತಂದರೆ ಮೊದಲನೆಯ ಒಂದು ಟೀಚರ್ ಅದು ದೇಹ ಆಗತ್ತೆ. ಈ ದೇಹದಾನ ಏನಾಗುತ್ತೆ ಅಂದರೆ, ಆ ಕೋರ್ಸಿಗೆ ಜಾಯಿನ್ ಆದಾಗ ಆ ದೇಹ ದಾನಿಗಳಿರ್ತಾರಲ್ಲ, ಅದನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ಅಂಗಗಳ ಬಗ್ಗೆ ಕಲಿತಾರೆ, ಪ್ರಾಕ್ಟಿಕಲ್ ಆಗಿ ಅದನ್ನು ಕಲಿತಾರೆ. ಸೊ ಹಾಗಾಗಿ ದೇಹ ನಮಗೆ ದಾನ ಮಾಡಿದಾಗ ಸಿಗುತ್ತೆ, ಪ್ರಾಕ್ಟಿಕಲಿಗೆ ಉಪಯೋಗಿಸ್ಕೊಳ್ಳೋಕ್ಕೆ. ಅಂದರೆ ಈಗ ವೈದ್ಯರು ಏನು ಕಲಿತಾರೆ, ಏನು ಪ್ರಾಕ್ಟೀಸ್ ಮಾಡ್ತಾರೆ, ಅದು ಈ ಥರ ದೇಹದಾನದಿಂದ ಬಂದಂಥ ದೇಹದ ಮೂಲಕನೇ ಕಲಿತಾರೆ ಅಂತ? ಹೌದು. ಓಕೆ. ಈಗ ದೇಹದಾನ, ಅದರ ಜೊತೆಗೆ ಆರ್ಗನ್ ಡೊನೇಷನ್ ಅಂತ ನಾವೇನು ಹೇಳ್ತೀವಿ, ಅಂಗದಾನ ಅಂತ ಏನು ಹೇಳ್ತೀವಿ, ಇದ್ರ ಮಧ್ಯೆ ಇರೋ ವ್ಯತ್ಯಾಸ ಏನು? ಯಾರು ಅಂಗದಾನ ಮಾಡ್ತಾರೆ ಅವರು ದೇಹದಾನನೂ ಮಾಡ್ಬೋದಾ? ಹೌದು, ಎರಡನ್ನೂ ಕೂಡ ಮಾಡ್ಬೋದು. ಈಗ ಅದಕ್ಕೂ ಸುಮಾರು ಜನ ಇದನ್ನ ಒಂದೇ ಅಂತ ತಿಳ್ಕೊಳ್ತಾರೆ. ಅಂಗದಾನ ಅಂತಂದ್ರೆ, ಈಗ ನಾನು ಬದುಕಿದ್ದಾಗ ಎರಡನ್ನು ನಾವು ನೋಂದಣಿ ಮಾಡ್ಬೋದು, ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಆದರೆ ಬೇರೆ ಬೇರೆ ಕಡೆ ಮಾಡಬೇಕಾಗತ್ತೆ. ಈ ದೇಹದಾನನ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾರೆ, ಅಂಗದಾನನ ಅದಕ್ಕೆ ರಿಜಿಸ್ಟರ್ ಆಗಿರುವಂಥ ಆಸ್ಪತ್ರೆಯಲ್ಲಿ ಮಾಡ್ತಾರೆ. ಅಂಗದಾನದಲ್ಲಿ ಏನಾಗುತ್ತೆ ಅಂದರೆ, ಯಾರಾದರೂ ಒಬ್ಬರು ಬೇರೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ, ಈಗ ಬ್ರೈನ್ ಡೆಡ್ ಅಂತ ಯಾವಾಗ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿದಾಗ, ಅವನ ಅಂಗನ ಇನ್ನೊಂದು ಬದುಕಿರುವಂಥ ರೋಗಿಗೆ ದಾನ ಮಾಡಿ ಅವನ ಜೀವನ ಉಳಿಸೋದಕ್ಕೆ ಉಪಯೋಗಿಸೋದು ಅಂಗದಾನ. ಈಗ ಕಿಡ್ನಿ, ಲಿವರು, ಹಾರ್ಟು, ಈ ರೀತಿ ಕೆಲವೊಂದು ಅಂಗಗಳನ್ನು ತಗೊಳ್ಬೋದಾಗತ್ತೆ. ಅದೇ ಕಿಡ್ನಿ ಮತ್ತು ಲಿವರನ್ನು ಜೀವಂತವಾಗಿರೋರು ಒಬ್ರಿಗೊಬ್ರು ಕೊಡ್ಬೋದು, ಅದು ಅಂಗದಾನ.
ಆದರೆ ಒಂದು ಮೇಡಮ್, ಈಗ ಅಂಗದಾನ ಅಂತ ಬಂದಾಗ ಯಾವೆಲ್ಲ ಅಂಗಗಳನ್ನು ದಾನ ಮಾಡಬಹುದು? ಪರ್ಟಿಕ್ಯುಲರ್ಲಿ ಎಲ್ಲ ಅಂಗಗಳಂತೂ ದಾನ ಮಾಡೋದಕ್ಕೆ ಬರೋದಿಲ್ಲ. ಹೌದು. ಈಗ ಕಿಡ್ನಿ, ಒಂದು ಕಿಡ್ನಿಯನ್ನು ಕೊಡ್ಬೋದು. ಮನುಷ್ಯನಿಗೆ 2 ಕಿಡ್ನಿ ಇದೆ, ಒಂದನ್ನು ದಾನ ಮಾಡ್ಬೋದು. ಮತ್ತೆ ಯಕೃತ್, ಲಿವರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಭಾಗವನ್ನು ಜೀವಂತವಾಗಿರೋರು ಇನ್ನೊಬ್ಬರಿಗೆ ಕೊಡ್ಬೋದು. ಅದೇ ಮರಣ ನಂತರ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಇಡೀ ಯಕೃತನ್ನೇ ಬೇರೆ ಬೇರೆ, ಒಂದು ಯಕೃತ್ 4-5 ಜನರಿಗೂ ಕೂಡ ಕೊಡ್ಬೋದು. 2 ಕಿಡ್ನಿ ಇಬ್ಬರಿಗೆ ಕೊಡ್ಬೋದು. ಹಾರ್ಟ್ ಅನ್ನು ಕೊಡ್ಬೋದು. ಕಣ್ಣನ್ನು ಈ ನಮ್ಮ ದೇಹದಾನದಲ್ಲೂ ಕೊಡ್ಬೋದು. ಮತ್ತೆ ಈ ರೀತಿ ಅಂಗ ನಿಷ್ಕ್ರಿಯಗೊಂಡಾಗ್ಲೂ ಕೂಡ ಅದನ್ನು ಕೊಡ್ಬೋದು. ಈ 4 ಅಂಗಗಳನ್ನು ನಾವು ತಗೊಳ್ಬೋದು. ಓಕೆ. ಈಗ ಅಂಗದಾನ ಮತ್ತು ದೇಹದಾನದ ವ್ಯತ್ಯಾಸ? ಅಂಗದಾನ ಮುಖ್ಯವಾಗಿ ಈಗ ವೆಂಟಿಲೇಟರ್ಗೆ ಹಾಕಿರುವಂಥವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನು ತೀರ್ಕೊಂಡಿದ್ದಾರೆ ಅಂತ ನಾವು ಡಿಕ್ಲೇರ್ ಮಾಡುವ ಮೊದಲು ಕೊಡೋದು ಅಂಗದಾನ. ನಮಗೆ ವಯಸ್ಸಾಗಿ ಅಥವಾ ಯಾವುದೇ ಕಾಯಿಲೆ, ಕ್ಯಾನ್ಸರು ಮುಂತಾದ ಕಾರಣಗಳಿಂದ ನನ್ನ ಜೀವನ ಮುಗೀತೀಗ, ಮರಣಾನಂತರ ನಾನು ಪೂರಾ ದೇಹವನ್ನು, ಇಡೀ ದೇಹವನ್ನು ಒಂದು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಸಂಶೋಧನೆಗಾಗಿ ಕೊಡ್ತೀನಲ್ಲ, ಅದನ್ನು ನಾವು ದೇಹದಾನ ಅಂತ ಹೇಳ್ತೀವಿ. ಈಗ ದೇಹದಾನವನ್ನು ಎಲ್ಲಿಗೆ ನಾವು ಮಾಡಬೇಕು ಅಂತ ಅಂದರೆ, ನಾವು ಆಸ್ಪತ್ರೆಗಳಿಗೆ ಮಾಡಬೇಕೋ ಅಥವಾ ಯಾವುದಾದ್ರೂ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ ಅಲ್ಲಿಗೆ ಮಾಡಬೇಕೋ, ಒಂದು ವೇಳೆ ಯಾವುದಾದ್ರೂ ಸ್ಕೂಲ್ಗಳಿಗೆ ನಾವೇನು ಹೇಳಿದ್ವಿ MBBS ಓದೋರ್ಗೋ ಅಥವಾ MD ಮಾಡೋರ್ಗೋ ಅಂಥ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡಿದ್ಮೇಲೆ ಅಲ್ಲಿ ಏನಾಗುತ್ತೆ ಅಂತ? ಈಗ ವಿಧವಾಗಿ ನಡೆಯುತ್ತೆ. ಈಗ ಕೆಲವೊಂದು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ದೇಹದಾನದ ಸಂಸ್ಥೆ ಅಂತಾನೆ ಮಾಡಿಕೊಂಡಿರ್ತಾರೆ. ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಥವಾ ಅಸೋಸಿಯೇಷನ್ ಅಂತ ಮಾಡಿರ್ತಾರೆ. ಆ ರೀತಿ ಇದ್ದಾಗ ಅದು ಕೆಲವೊಂದು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದೆ ಆ ರೀತಿ. ಇಲ್ಲಾಂದ್ರೂ ಯಾವುದೇ ಒಂದು ವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗ, ಅನಾಟಮಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ, ಅಥವಾ ಕೆಲವೊಂದು ಆಸ್ಪತ್ರೆಯಲ್ಲಿ ಇಂಥ ಒಂದು ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಅಂತ ಅವರ ವೈದ್ಯಕೀಯ ವಿದ್ಯಾಲಯದಲ್ಲಿ ಅವರೇ ಒಂದು ಮಾಡ್ಕೊಂಡಿರ್ತಾರೆ, ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಮೊದಲೇ ನಾವು ಹೋಗಿ ನಾನು ಈ ರೀತಿ ಮಾಡುವ ಒಂದು ಉದ್ದೇಶ ಇದೆ ಅಂತ ಹೇಳಿ ನೋಂದಣಿ ಮಾಡಿ ಬರಬೇಕು. ರಿಜಿಸ್ಟರ್ ಮಾಡಿದಾಗ ಅವರು ನಿಮಗೆ ಅದಕ್ಕೆ ಕನ್ಫರ್ಮೇಷನ್ ಅಂತ ಕೊಡ್ತಾರೆ. ಸೊ ಆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಅದರಲ್ಲಿ ಕೊಡ್ತಾರೆ. ಈಗ ನಾನು ದೇಹ ನಾಳೆ ದಾನ ಮಾಡಬೇಕು ಅಂತಂದ್ರೆ ಇವತ್ತು ನಾನು ಹೋಗಿ ರಿಜಿಸ್ಟರ್ ಮಾಡಿದ್ರೆ ನನ್ನ ಕುಟುಂಬಸ್ಥರ ಒಪ್ಪಿಗೆ ಬೇಕಾ ಅಥವಾ ನನ್ನ ಒಪ್ಪಿಗೆ ಮಾತ್ರ ಸಾಕಾ? ಅದರಲ್ಲಿ ಈಗ ನಾನು ಮರಣ ಹೊಂದಿದಾಗ ಮರಣ ಹೊಂದಿರುವ ಒಂದು ಸುದ್ದಿಯನ್ನು ತಲುಪಿಸಲಿಕ್ಕೆ ಗೊತ್ತಿರಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡಿದ್ದೀವಿ ಅಂತಂದ್ರೆ, ನಾನು ರಿಜಿಸ್ಟರ್ ಮಾಡಿದಾಗ ನನ್ನ ಹತ್ತಿರದವರು ಯಾರಾದರೂ ಇಬ್ಬರು, ಅದರಲ್ಲಿ ಎಷ್ಟೋ ಸರ್ತಿ ಏನಾಗುತ್ತೆ ಅಂತಂದ್ರೆ ಮನೆಯವರೇ ಒಪ್ಪಿಕೊಂಡಿರ್ತಾರೆ, ಇನ್ನು ಕೆಲವರು ವೃದ್ಧಾಶ್ರಮದಲ್ಲಿರ್ತಾರೆ. ಸೊ ಅವರಿಗೆ ಯಾರು ಹತ್ತಿರದ ಸಂಬಂಧಿಕರು ಯಾರು ಇರೋದಿಲ್ಲ. ಆಗ ಅವರ ಗಾರ್ಡಿಯನ್ಸ್ ಅಂತ ಹೇಳ್ತೀವಲ್ಲ, ಅವರು ಕೂಡ ಇಬ್ರು ಯಾರಾದ್ರೂ ಅವರ ಮರಣಾನಂತರ ನಮ್ಗೆ ಈ ಒಂದು ವಿಷಯವನ್ನು ತಲುಪಿಸುವ ಜವಾಬ್ದಾರಿ ತಗೊಂಡಿರೋರು ಇಬ್ಬರ ಸಿಗ್ನೇಚರ್ ಮಾಡಿಬಿಟ್ಟು ನಮಗೆ ಇಂಥವ್ರು ನಿಮಗೆ ಸುದ್ದಿ ತಲುಪಿಸ್ತಾರೆ ಅಂತ ಅದರ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆಯಿತು. ಈಗ ದೇಹದಾನ ಮಾಡಾಯಿತು, ಅದಾದ ನಂತರ ಬಂದು ದೇಹವನ್ನು ತಗೊಂಡು ಹೋಗ್ತಾರೆ. ಆ ಕಾಲೇಜ್ಗಳಲ್ಲಿ ಏನು ಉಪಯೋಗ ಆಗುತ್ತೆ ಅಂತ? ಈ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಮರಣ ಹೊಂದಿದ್ದಾರೆ ಅಂತ ನಮಗೆ ತಿಳಿಸ್ತಾರೆ. ಮರಣ ಹೊಂದಿದ್ದಾರೆ ಅಂತ ತಿಳಿಸಿದಾಗ ನಮಗೇನು ಅಂತಂದ್ರೆ, ಡಾಕ್ಟರ್ ಅದನ್ನ ಪ್ರಮಾಣ ಪತ್ರ ಕೊಟ್ಟಿರಬೇಕು. ಇಂಥ ಒಂದು ಗಂಟೆಯಲ್ಲಿ ಇಂಥ ಇದರಲ್ಲಿ ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ರು ಅಂತ ಒಂದು ಡಾಕ್ಟರ್ ಡಿಕ್ಲರೇಷನ್ ಲೆಟರ್, ಪ್ರಮಾಣ ಪತ್ರ ಕೊಡ್ತಾರೆ. ಅದರೊಟ್ಟಿಗೆ ಅವರ ಐಡೆಂಟಿಫಿಕೇಶನ್, ಈಗ ಹೆಚ್ಚಾಗಿ ನಾವು ಉಪಯೋಗಿಸೋದು ಆಧಾರ್ ಕಾರ್ಡ್, ಅದರ ಜೆರಾಕ್ಸ್, ಅದು ಎರಡನ್ನು ಕೂಡ ಮರಣ ಹೊಂದಿದ್ದಾರೆ ಎನ್ನುವ ಒಂದು ಸುದ್ದಿಯನ್ನು ನಮಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ನಮ್ಮ ಕಡೆಯಿಂದನೇ ಆಂಬುಲೆನ್ಸ್ ಕಳಿಸ್ತೇವೆ. ಆಂಬುಲೆನ್ಸ್ ಅನ್ನ ಕಳಿಸಿದ ಮೇಲೆ ಏನು ಅಂದ್ರೆ, ಅವ್ರು ಹೇಳಿದ ಟೈಮಿಗೆ ಕಳಿಸಿದಾಗ ಅದನ್ನ ನಾವು ಅವರಿಗೆ ಸೂಕ್ತ ಗೌರವದ ಮೂಲಕ ಅದನ್ನ ಡಿಪಾರ್ಟ್ಮೆಂಟ್ಗೆ ತಗೊಂಡು ಬಂದು ಅದನ್ನ ಮುಂದೆ ನಾವು ಒಂದು ಕೆಮಿಕಲ್, ಅಂದ್ರೆ ಈ ಹೇಗಿದ್ರು ದೇಹ ಕೊಳ್ತು ಹೋಗುತ್ತೆ. ಈಗ ನಾವು ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋದೇನು, ಕೊಳಿಬಾರ್ದು. ಅದಕ್ಕೆ ನಮ್ಮ ವೈದ್ಯಕೀಯ ನಮ್ಮದ್ರಲ್ಲಿ ಫಾರ್ಮಲಿನ್ ಅನ್ನುವಂಥ ಒಂದು ದ್ರವ ಇದೆ. ಅದರೊಟ್ಟಿಗೆ ಕೆಲವೊಂದು ಅಂಶಗಳಿರುತ್ತೆ. ಅದನ್ನು ನಾವು ದೇಹಕ್ಕೆ ಇಂಜೆಕ್ಟ್ ಮಾಡ್ತೀವಿ. ಆ ಇಂಜೆಕ್ಟ್ ಮಾಡಿದಾಗ ಎಷ್ಟೋ ವರ್ಷಗಳ ಕಾಲ ಆ ದೇಹವು ಕೆಡದೇ ಇರುತ್ತೆ. ಸೊ ಆ ಕೆಡದೇ ಇದ್ದದನ್ನು ನಾವು ಸಂಗ್ರಹ ಎಷ್ಟು ವರ್ಷಗಳು ಬೇಕಾದರೂ ಮಾಡಬಹುದು. ಓಕೆ. ಈಗ ಡಿಪಾರ್ಟ್ಮೆಂಟ್ ಬಂದ ಮೇಲೆ ಏನಾಗುತ್ತೆ ಅಂತ ಅಂದ್ರೆ, ಒಂದು ದೇಹವನ್ನು ನೀವು ಎಷ್ಟು ವರ್ಷಗಳವರೆಗೆ ಉಪಯೋಗ ಮಾಡ್ತೀರಿ, ಹೇಗೆ? ಈಗ ನಮಗೆ 2 ರೀತಿಯ ಕೆಮಿಕಲ್ಸ್ ಇದೆ. ಈಗ ಮೊದಲೇ ಹೇಳಿದೆ ಅಲ್ಲ, ಫಾರ್ಮಲಿನ್ ಅನ್ನೋ ಕೆಮಿಕಲ್, ಅದನ್ನು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀವಿ.
ಅದರಲ್ಲಿ ನಾವು ಅದನ್ನು ದೇಹಕ್ಕೆ ಇಂಜೆಕ್ಟ್ ಮಾಡಿದರೆ ಇಂಥ ಟೈಮ್ ಅಂತಿಲ್ಲ. ಈಗ ಇಮಿಡಿಯೇಟಾಗಿ ಒಂದು ತಿಂಗಳ ನಂತರ ಅದನ್ನು ಪಾಠಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ. ಅದಾದಮೇಲೆ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಸಂಗ್ರಹ ಆಗಿದೆ ಅಂದರೆ ಅಗತ್ಯಕ್ಕೆ ತಕ್ಕಂಗೆ ಉಪಯೋಗಿಸ್ತೀವಿ. ಯಾಕಂದರೆ ಅದು ಕೆಡುವುದಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಆ ಪ್ರೊಸೆಸ್ ಎಲ್ಲ ಮಾಡಿದರೆ ಯಾವುದೇ ರೀತಿ ಕೆಡುವುದಿಲ್ಲ. ವರ್ಷಾನುಗಟ್ಟಲೆ 10 ವರ್ಷ ಆಗಲಿ ಏನೂ ತೊಂದರೆ ಆಗೋದಿಲ್ಲ. ಟ್ಯಾಂಕಲ್ಲಿ ನಾವು ಅದನ್ನು ಕೆಮಿಕಲ್ಸನ್ನು ಹಾಕಿ ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರಿಸರ್ವ್ ಮಾಡ್ತೀವಿ. ಈಗ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ. ಇಂಥದ್ರಲ್ಲಿ ಇವಾಗಲೂ ದೇಹಗಳು ಬೇಕಾ ಅಂತ ಪರೀಕ್ಷೆಗೆ? ಅಂದರೆ 3D ಮಾಡೆಲ್ಸ್ ಬಂದಿದ್ದಾವೆ, ಈಗ ವರ್ಚುವಲ್ ಅನಾಟಮಿ ಇದೆ, ಇಷ್ಟೆಲ್ಲ ಇದ್ರೂ ಕೂಡ ದೇಹಗಳ ಅಗತ್ಯತೆ ಇದೆಯಾ ಇನ್ನೂ? ನಂದೊಂದೇ ಪ್ರಶ್ನೆ, ನಾಳೆ ನೀವು ಯಾವುದೇ ಒಂದು ಪೇಷಂಟನ್ನಾಗಲಿ ವರ್ಚುವಲ್ ಆಗಿ ನೀವು ಅದನ್ನು ಟ್ರೀಟ್ ಮಾಡೋಕ್ಕಾಗತ್ತಾ? ನನ್ನ ಫೋನಲ್ಲಿ ಸರ್ಜರಿ ಮಾಡೋಕ್ಕಾಗತ್ತಾ? ಯಾವುದನ್ನು ನಾನು ಸ್ಪರ್ಶ ಜ್ಞಾನದಿಂದ ಆ ಅನುಭವ ಏನು ಅದನ್ನು ಇವತ್ತಲ್ಲ, ಮುಂದೆ ಎಷ್ಟು ವರ್ಷ ಟೆಕ್ನಾಲಜಿ ಎಷ್ಟು ಮುಂದುವರೆದ್ರೂ ಕೂಡ ಆ ನಿಜವಾದ ಒಂದು ಮನುಷ್ಯನ ದೇಹವನ್ನು ಸ್ಪರ್ಶ ಜ್ಞಾನ ಅನುಭವಿಸಿ ಈ ಅಂಗ ಇದು ಮಾಂಸಖಂಡ, ಇದು ರಕ್ತನಾಳ, ಇದು ನರ, ಆ ಒಂದು ಅನುಭವವನ್ನು ಟೆಕ್ನಾಲಜಿ ಎಷ್ಟು ಮುಂದುವರೆದ್ರೂ ಕೂಡ ರೀಪ್ಲೇಸ್ ಅಂತ ಹೇಳ್ತೀವಲ್ಲ, ಮಾಡೋಕ್ಕಾಗೋದಿಲ್ಲ. ಈಗ ಬೇರೆ ಅಡ್ವಾನ್ಸ್ ಕಂಟ್ರಿಗಳಲ್ಲೂ ಕೂಡ ಹೀಗೆ ಇದೆಯಾ, ಅಥವಾ ಅಲ್ಲಿ ಇದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಅನ್ನೋ ಥರ ಏನಾದರೂ ಟೆಕ್ನಾಲಜೀಸ್ ಇದಾವ? ಈಗ ಎಲ್ಲೆಲ್ಲಿ ದೇಹ ದಾನದ ಈ ಒಂದು ಸಂಸ್ಥೆ ಅಂತ ಫಾಲೋ ಮಾಡ್ತಾ ಇದ್ದಾರಲ್ಲ, ಅಲ್ಲೆಲ್ಲ ಈ ದೇಹವೇ ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಂಟ್ರಿಗಳಲ್ಲಿ ಏನಾಗಿದೆ, ಅವರ ಒಂದು ದೇಶದ ಒಂದು ಪಾಲಿಸಿಯಲ್ಲಿ ಈ ದೇಹ ಕೊಡೋದಕ್ಕೆ ಯಾವುದಾದ್ರೂ ಬಿಡಲಿಲ್ಲ ಅಂತಂದಾಗ ಬೇರೆ ವಿಧಿಯೇ ಇಲ್ಲದೆ ಟೆಕ್ನಾಲಜಿಯನ್ನು ಉಪಯೋಗಿಸುವ ಸಂದರ್ಭ ಬಂದಿದೆ. ಹೆಚ್ಚಾಗಿ ಎಲ್ಲ ವೈದ್ಯಕೀಯ ವಿದ್ಯಾಲಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ದೇಹದ ಜೊತೆಗೆ ಟೆಕ್ನಾಲಜಿ ಉಪಯೋಗಿಸ್ತಾ ಇದ್ದಾರೆ. ಸಿಗುವುದೇ ಇಲ್ಲ ಅಂತ ಸಂದರ್ಭದಲ್ಲಿ ಬರೀ ಇದನ್ನ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಈಗ ನಾವು ದೇಹದಾನ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅಂಗದಾನ, ದೇಹದಾನ, ಇದರ ಮಧ್ಯೆ ವ್ಯತ್ಯಾಸ ಏನು ಅಂತ ತಿಳ್ಕೊಂಡ್ವಿ, ಯಾಕೆ ಬೇಕು ಮತ್ತು ಉಪಯೋಗ ಏನು ಅಂತ ತಿಳ್ಕೊಂಡ್ವಿ. ಈಗ ಬಹಳ ಪ್ರಮುಖ ಪ್ರಶ್ನೆ, ಯಾರು ದೇಹದಾನ ಮಾಡ್ಬೋದು? ಆ ಏಜ್ ಗ್ರೂಪ್ ಏನು? ವಯಸ್ಸಾದಂಥವ್ರು ಕೂಡ ದೇಹದಾನ ಮಾಡಬಹುದಾ? ವಯಸ್ಸಾದಂಥವ್ರು ದೇಹದಾನ ಮಾಡಿದಾಗ ಅದ್ರ ಉಪಯೋಗ ಆಗುತ್ತಾ? ಈ 18 ವರ್ಷ ನಾವು ಏನು ಮೇಜರ್ ಅಂತ ಹೇಳ್ತೀವಲ್ಲ, ನನ್ನ ಜೀವಕ್ಕೆ ನಾನೇ ಅಧಿಕಾರಿ ಅಂತ ಯಾರು ಬೇಕಾದರೂ ಕೂಡ ದೇಹವನ್ನು ದಾನ ಮಾಡ್ಬೋದು. ಒಂದೇ ಏನಂದರೆ ಅವರ ಮಾನಸಿಕ ಪರಿಸ್ಥಿತಿ, ಅವ್ರು ಏನು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಅವರು ಬದ್ಧರಾಗಿದ್ದರೆ. ಈಗ ಮಾನಸಿಕ ಅಸ್ವಸ್ಥತೆ ಇರೋರಲ್ಲಿ ನಾವು ಹೆಚ್ಚಾಗಿ ತಗೊಳ್ಳೋದಿಲ್ಲ. 18 ವಯಸ್ಸಿನ ಮೇಲೆ ಯಾರು ಬೇಕಾದರೂ ಕೊಡ್ಬೋದು. ಅದರ ಮೇಲೆ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಲ್ಲ, ಯಾವುದೂ ಇಲ್ಲ. 80 ವರ್ಷದವರು ಈಗ ಇದ್ದಕ್ಕಿದ್ದಂಗೆ ನನಗೆ ದೇಹ ದಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಬಂದರೆ ಅವರು ಕೂಡ ಕೊಡ್ಬೋದು. 90 ವರ್ಷದವರು ಅವರು ಅಂತ ಯಾವುದು ಇದಕ್ಕೆ ಲಿಮಿಟ್ ಇಲ್ಲ. 18 ವರ್ಷದ ಮೇಲಿನವರು ಯಾರು ಬೇಕಾದರೂ ದಾನ ಮಾಡುವಂತಹ ಮಾಡಬಹುದಾಗಿದೆ. ಓಕೆ. ಈಗ ಯಾರಿಗಾದ್ರೂ ಏನಾದರೂ ಕಾಯಿಲೆ ಇದೆ, ಗಂಭೀರವಾದಂಥ ಕಾಯಿಲೆ ಇತ್ತು, ಅದರಿಂದ ಅವರು ತೀರ್ಕೊಂಡಿದ್ರು ಅಂದಾಗ ಅಂಥವರ ದೇಹನೂ ಕೂಡ ಎಕ್ಸೆಪ್ಟೇಬಲ್? ಈಗ ಕಾಯಿಲೆಗಳು ಕೆಲವರಿಗೆ ಕ್ಯಾನ್ಸರ್ ಇರ್ಬೋದು, ಕೆಲವರಿಗೆ ಬಹಳಷ್ಟು ದಿವಸದಿಂದ ಈಗ ಶುಗರ್ ಬಹಳ ದಿನ ಆಗಿ ಕಾಯಿಲೆಯಿಂದ ತೀರ್ಕೊಂಡ್ರು, ಅವರು ಕೂಡ ತಗೊಳ್ತೀವಿ. ಕೆಲವೊಂದು ಸಾಂಕ್ರಾಮಿಕ ಕಾಯಿಲೆಗಳು, ಈಗ ಏಡ್ಸ್, HIV ಅಂತ ಹೇಳ್ತೀವಲ್ಲ, ಹೆಪಟೈಟಿಸ್, ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಇದ್ದಾಗ ಅದು ಮರಣಾಂತಿಕ ಕೆಲವೊಂದು ಕಾಯಿಲೆಗಳು, ಆ ರೀತಿ ಕೆಲವೊಂದು ಲಿಸ್ಟಲ್ಲಿದ್ದಾವೆ. ಅದು ಇದ್ದಾಗ ಮುಖ್ಯ ಉದ್ದೇಶ ಏನು? ಉಪಯೋಗಿಸಿರುವವರಿಗೆ ಆ ದೇಹದಿಂದಾಗಿ ತೊಂದರೆ, ಅದು ಹರಡಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ತಗೊಳ್ಳೋದಿಲ್ಲ. ಆದರೆ ಬೇರೆ ಯಾವುದೇ ಕಾಯಿಲೆ, ಈಗ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು, ಹೀಗೆ ಬಹಳಷ್ಟು ಕಾಯಿಲೆಗಳಿದ್ರೂ ತೊಂದರೆ ಇಲ್ಲ. ಇದು ಕೆಲವೊಂದು ಸತಿ ಪ್ರಯೋಜನ ಆಗುತ್ತೆ. ಈಗ ಎಷ್ಟೋ ಸರ್ತಿ ಹಾರ್ಟ್ ಅಟ್ಯಾಕ್ ಆಗಿ ಸ್ಟೆಂಟ್ ಹಾಕಿ ಅಥವಾ ಬೈಪಾಸ್ ಆಗಿ ದಾನ ಮಾಡಿರ್ತಾರೆ. ನಾವು ಅದನ್ನ ಓದುವಾಗ ಮಕ್ಕಳಿಗೆ ಬೈಪಾಸ್ ಈ ರೀತಿ ಇರುತ್ತೆ ಅಂತ ತೋರಿಸಿರೋ ಸಂದರ್ಭ ಇದೆ. ಕೆಲವೊಂದು ಸತಿ ಹಾರ್ಟಲ್ಲಿ ಪೇಸ್ ಮೇಕರ್ ಹಾಕಿರ್ತಾರೆ, ಮಕ್ಕಳಿಗೆ ಪೇಸ್ ಮೇಕರ್ ನೋಡು ಈ ರೀತಿ ಇದೆ ಅಂತ. ಈಗ ಕೆಲವು ದಿನಗಳ ಹಿಂದೆ ಒಬ್ರು ಬ್ರೈನ್ ಕ್ಯಾನ್ಸರ್ ಆಗಿ ಮರಣ ಹೊಂದಿದ್ರು. ಅವರು ಓಪನ್ ಮಾಡಿ ನೋಡಿದಾಗ ಬ್ರೈನ್ ಕ್ಯಾನ್ಸರ್ ಈ ರೀತಿ ಇರುತ್ತೆ ಅನ್ನೋದು ಮಕ್ಕಳಿಗೆ ಓದುವಾಗ ಅದನ್ನ ಅರಿವು ಮೂಡ್ಲಿಕ್ಕೆ ಬಹಳಷ್ಟು ಹೆಲ್ಪ್. ಯಾವುದೇ ರೀತಿಯ ದೇಹಗಳು ಬಂದರೂ ಕೂಡ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ. ಈ ದೇಹ ಬೇಡ ಅಂತ ಹೇಳಿ ವಾಪಸ್ ಕಳಿಸಿದಂಥ ಯಾವುದಾದ್ರೂ ಸಂದರ್ಭಗಳಿದೆಯಾ? ಬೇಡ ಅಂತ ಕಳಿಸಿರೋದು ಕೆಲವೊಂದು ಸತಿ ಏನಾಗುತ್ತೆ, ತುಂಬ ಮರಣ ಹೊಂದುವ ಮೊದಲು ಅವರು ICUಲಿ ಇರ್ತಾರೆ, ತುಂಬ ಇನ್ಫೆಕ್ಷನ್ ಆಗಿರುತ್ತೆ. ಅದರಿಂದ ಕೆಲವೊಂದು ಸತಿ ಏನಾಗುತ್ತೆ, ಕೆಲವು ಭಾಗಗಳು ಕೊಳ್ತು ಹೋಗಿರುತ್ತೆ.
ಆಗ ಏನಾಗುತ್ತೆ, ದಾನ ಮಾಡಿದಾಗ ಅದು ಉಪಯೋಗಿಸೋಕ್ಕೆ, ಪಾಠಕ್ಕೆ ಉಪಯೋಗಿಸೋಕ್ಕೆ ಆಗದೇ ಇದ್ದಾಗ, ಅಥವಾ ನಮಗೆ ಯಾವುದೇ ದಾಖಲೆಯಲ್ಲಿ ಈ ರೀತಿಯ ಸಾಂಕ್ರಾಮಿಕ ರೋಗಗಳು ಇದೆ ಅಂತ ತಿಳಿದು ಬಂದಾಗ ನಾವು ಅದನ್ನು ತೆಗೆದುಕೊಳ್ಳೋದಿಲ್ಲ. ಅದಲ್ಲದೆ ನೋಂದಣಿ ಮಾಡಿರ್ತೀವಿ, ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಗೆ ಹಾಗೆ ಆಗುತ್ತೆ. ನಾನು ನೋಂದಣಿ ಮಾಡಿದ್ದೀನಿ, ಆಗ ನನ್ನ ಸ್ಥಿತಿ ಹೇಗಿತ್ತು ಅಂದರೆ, ನನ್ನ ದೇಹ ದಾನ ಮಾಡಬೇಕು ಅಂತಿತ್ತು. ಹಾಗದು ನೋಂದಣಿ ಮಾಡಿದ ತಕ್ಷಣ ಕೊಡಲೇಬೇಕು ಅನ್ನುವ ಒಂದು ಕಂಪಲ್ಸರಿ ಅಂತಿಲ್ಲ, ಅದು ಅವರ ಸ್ವ ಇಚ್ಛೆ. ಈಗ ತೀರ್ಕೊಂಡಾಗ ಅವರ ಮನೆಯವರು ಕೂಡ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಕೊಡುವಂಥ ಮನೋಭಾವನೆ ಇಲ್ಲ ಅಂದರೆ ನಾವು ಒತ್ತಾಯ ಮಾಡೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ಮನಪೂರ್ವಕವಾಗಿ ನಾವು ಫೋನ್ ಮಾಡಿ ಈ ಥರ ಮರಣ ಹೊಂದಿದ್ದಾರೆ ಬನ್ನಿ ಅಂದರೆ ಮಾತ್ರ ನಾವು ಅದನ್ನು ದೇಹವನ್ನು ಅಂದರೆ ಯಾರಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಆ ನಂತರ ಅವರು ತಮ್ಮ ಏನು ನಿರ್ಧಾರ ಇತ್ತು ಅದನ್ನು ಬದಲಾವಣೆ ಮಾಡ್ಕೋಬಹುದು, ಅಥವಾ ಕುಟುಂಬಸ್ಥರು ಬೇಕಾದ್ರೆ ಬದಲಾವಣೆ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ಆದರೆ ಅವರ ಇಚ್ಛೆ, ಅವ್ರು ನನ್ನ ದೇಹ ಮರಣಾನಂತರ ಉಪಯೋಗ ಆಗಲಿ ಅಂತ ಇರೋದು ಅವರ ಬಗ್ಗೆ ನಿಮಗೆ ಒಲವಿದ್ದು ಅವರ ಇಚ್ಛೆನ ಪೂರೈಸಬೇಕು ಅಂತ ಇದ್ದರೆ ಕೊಡ್ತಾರೆ. ಕೆಲವರು ಆ ಒಂದು ನಂಬಿಕೆ ಇಲ್ಲದೆ ಇರೋರು ಕೊಡದೇ ಇರೋ ಸಂದರ್ಭಗಳು ಇದೆ. ನಾವು ಅದನ್ನು ಒತ್ತಾಯ ಮಾಡೋದಿಲ್ಲ. ಕೆಲವೊಮ್ಮೆ ವಯಸ್ಸ ವರ್ಷ ಆಗ್ಬೋದು, ಯಾರಾದರೂ ದೇಹ ದಾನ ಮಾಡೋ ಅಂಥವ್ರು ರಿಜಿಸ್ಟರ್ ಮಾಡದೇ ಇರ್ಬೋದು, ಅವರ ಕುಟುಂಬಸ್ಥರು ಬಂದು ಇಲ್ಲ ದೇಹ ದಾನಕ್ಕೆ ನಾವು ರೆಡಿ ಇದ್ದೀವಿ ತಗೊಂಡು ಹೋಗಿ ಅಂತ ಹೇಳ್ಬೋದು. ಆಗ ಹೆಚ್ಚಾಗಿ ನೋಂದಣಿ ಮಾಡಿದರೆ ಉತ್ತಮ. ಕೆಲವೊಂದು ಈಗ ನಮ್ಮದು ರಿಜಿಸ್ಟರ್ಡ್ ಅಸೋಸಿಯೇಷನ್ ಆಗಿರೋ ಕಾರಣ ನಮ್ಮಲ್ಲಿ ಸಾಧಾರಣ 5,000 ರಿಜಿಸ್ಟ್ರೇಷನ್ ಆಗಿದೆ. ಇಲ್ಲಿವರೆಗೂ 580 ದೇಹ ದಾನಿಗಳು ಬಂದು ನಮ್ಮ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ನಾವು ತಗೊಂಡ್ಮೇಲೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಗೌರವ ಕೊಡಬೇಕು, ಕೊನೆಗಾಣಿಸ್ಬೇಕು. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲದೇ ಇದ್ದರೆ ನಾವು ರಿಜಿಸ್ಟರ್ ಆಗಿಲ್ಲ ಅಂದರೆ ಒಪ್ಪೋದಿಲ್ಲ. ಬೇರೆ ವೈದ್ಯಕೀಯ ವಿದ್ಯಾಲಯದಲ್ಲಿ ಈಗ ಹೇಳ್ತೇನೆ, ಈಗ ಇಡೀ ಭಾರತದಲ್ಲಿ 825 ಹತ್ರ ಮೆಡಿಕಲ್ ಕಾಲೇಜ್ ಇದೆ. ವರ್ಷಕ್ಕೆ 1,65,000 ಮಕ್ಕಳು ಓದ್ತಾ ಇದ್ದಾರೆ. ಅಷ್ಟು ಜನರಿಗೆ ನಾವು ದೇಹ ಕೊಡಬೇಕು ಅಂದರೆ ಎಷ್ಟು ವೈದ್ಯಕೀಯ ವಿದ್ಯಾಲಯದಲ್ಲಿ ದೇಹದ ಅಗತ್ಯತೆ ಇದೆ. ಸೊ ಎಲ್ಲ ಕಾಲೇಜಲ್ಲೂ ಸಿಗುತ್ತೆ ಅನ್ನೋ ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಸೊ ಒಂದೇ ಒಂದು ವೈದ್ಯಕೀಯ ವಿದ್ಯಾಲಯದಲ್ಲಿ ಕೊಡಬೇಕು ಅಂತಿಲ್ಲ. ನೀವೆಲ್ಲಿ ಹತ್ತಿರದಲ್ಲಿದ್ದೀರಾ ಅಲ್ಲಿ ಹತ್ತಿರದ ವೈದ್ಯಕೀಯ ವಿದ್ಯಾಲಯಕ್ಕೆ ಹೋಗಿ ನಾನು ಮರಣಾನಂತರ ಕೊಡೋ ಇಚ್ಛೆ ಇದೆ ಅಂತ ಹೇಳಿ ನಿಮ್ಮ ಮನೆಯವರಿಗೆ ತಿಳಿಸಿಕೊಟ್ರೆ ಆ ಪ್ರೊಸೆಸ್ಸನ್ನು ಭಾರತದಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದು. ನೀವು ಒಂದು ದೇಹವನ್ನು ಅಂದರೆ ಎಷ್ಟು ಸಮಯದವರೆಗೆ ಯೂಸ್ ಮಾಡ್ತೀರಾ ಅಂತ? ಈಗ ಎಂಬಾಮ್ ಮಾಡಿದ್ಮೇಲೆ, ಎಂಬಾಮಿಂಗ್ ಅಂತ ಹೇಳ್ತೀವಿ, ಫಾರ್ಮಲಿನ್ ನಾವು ದೇಹಕ್ಕೆ ಏನು ಕೊಡ್ತೀವಲ್ಲ ಅದನ್ನು ಪ್ರೊಸೆಸ್ಸನ್ನು ಎಂಬಾಮಿಂಗ್ ಅಂತ ಹೇಳ್ತೀವಿ. ಅದು ಮಾಡಿದ್ಮೇಲೆ ಪಾಠ ಮಾಡಲಿಕ್ಕೆ ಇಮಿಡಿಯೇಟಾಗಿ ಈ ವರ್ಷದ ಬ್ಯಾಚ್ ಬಂದಾಗ ಅವರಿಗೆ ಅದಕ್ಕೆ ಓದಲಿಕ್ಕೆ ಉಪಯೋಗ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಉಪಯೋಗಿಸ್ಕೊಳ್ತೀವಿ. ಇಲ್ಲ ನಮ್ಮಲ್ಲಿ ಹೆಚ್ಚು ಇದೆ ಅಂತಂದರೆ ಅದನ್ನು ಮುಂದಿನ ವರ್ಷಕ್ಕೆ ಉಪಯೋಗಿಸ್ಕೊಳ್ಳೋಕೆ, ಈಗ ಮರಣ ಹೊಂದೋದು ಈಗ ಯಾವಾಗ ಆಗತ್ತೆ ಅನ್ನೋದು ನಾವು ಅದನ್ನು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವರ್ಷ ತುಂಬ ಮರಣ ಹೊಂದಿರ್ಬೋದು, ಒಂದು ವರ್ಷ ಕಡಿಮೆ ಬರ್ಬೋದು. ಅದನ್ನು ನಮಗೆ ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ನಾವು ಅದನ್ನು ಪ್ಲಾನ್ ಮಾಡೋಕ್ಕೆ ಬೇರೆ ಬೇರೆ ಕೋರ್ಸ್ಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ತುಂಬ ಜನ ದೇಹದಾನ ಮಾಡೋದಕ್ಕೆ ಹಿಂಜರಿಕೆ ಯಾಕೆ ಅಂತ ಹೇಳಿದ್ರೆ, ಒಬ್ಬರ ಮೇಲೆ ನಮಗೆ ಎಫೆಕ್ಷನ್ ಇರುತ್ತೆ, ಒಂದು ಎಮೋಷ್ನಲ್ ಕನೆಕ್ಷನ್ ಇರುತ್ತೆ, ಅವ್ರಿಗೊಂದಷ್ಟು ರಿಚುವಲ್ಸ್ ಮಾಡಬೇಕು ಅಂತ ಇರ್ತೀವಿ. ಸೊ ಅದ್ರ ಮಧ್ಯೆ ದಾನ ಮಾಡೋದು ಯಾಕೆ ಅನ್ನೋದು ಬರುತ್ತೆ. ಸೊ ಈ ಥರ ಎಮೋಷ್ನಲ್ ಕನೆಕ್ಷನ್ ಅಂತ ಇಟ್ಕೊಂಡಾಗ ಅವ್ರನ್ನ ದೇಹದಾನ ಮಾಡಿದ ಮೇಲೆ ವೈದ್ಯಕೀಯ ಕಾಲೇಜುಗಳಲ್ಲಿ ಅವ್ರಿಗೆ ಒಂದು ಅಂತಿಮವಾಗಿ ಏನಾದರೂ ಈಗ ನಾವೇನು ರಿಚುವಲ್ಸ್ ಮಾಡ್ತೀವಿ ಅದೇ ಥರ ಏನಾದರೂ ಆಗುತ್ತಾ? ಅಥವಾ ವೈದ್ಯಕೀಯ ನಮ್ಮ ಸಮುದಾಯದಲ್ಲಿ ಏನು ಅಂತಂದರೆ ಅದನ್ನು ಗೌರವಾನ್ವಿತವಾಗಿ ಅದನ್ನು ಕಳಿಸಿಕೊಡ್ತೀವಿ. ಈ ನಮ್ಮ ಧಾರ್ಮಿಕ ರಿಚುವಲ್ಸ್ ಅನ್ನೋದನ್ನು ನಾವು ಅದನ್ನು ಫಾಲೋ ಮಾಡೋದಿಲ್ಲ. ಆದರೆ ಅದಕ್ಕೆ ಗೌರವವಾಗಿ ಅದನ್ನು ಯಾವ ರೀತಿ ನಾವು ವೈದ್ಯಕೀಯ ನಮ್ಮದು ಡಿಸ್ಪೋಸಲ್ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ ಅದನ್ನು ನಾವು ಫಾಲೋ ಮಾಡ್ತೀವಿ. ಆದರೆ ದೇಹದಾನ ಅನ್ನೋದು ನಮ್ಮ ನಂಬಿಕೆ. ಈಗ ನಾನೊಂದೇ ಕೇಳೋದು, ನನ್ನ ನಂಬಿಕೆ ಏನು, ನಾವು ಬದುಕಿದ್ದಾಗ ಎಷ್ಟು ಚೆನ್ನಾಗಿ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ. ನಾವು ಮರಣಾನಂತರ ಏನು ಮಾಡ್ತೀವಿ, ಒಂದ ಹೂಳ್ತೀವಿ, ಒಂದ ಸುಡ್ತೀವಿ, ಮತ್ತು ಸ್ವಲ್ಪ ದಿನ ನಮ್ಮ ನೆನಪಿನಲ್ಲಿ ಇರ್ತಾರೆ. ಆದರೆ ಒಂದು ದೇಹದಾನ ಮಾಡಿದರೆ ವಿದ್ಯಾದಾನ ಮಾಡಿದಾಗೆ. ಯಾಕಂದರೆ ನೂರಾರು ಮಕ್ಕಳು ಅದನ್ನು ಉಪಯೋಗಿಸಿಕೊಂಡು ನಾಳೆ ಅದೇ ವೈದ್ಯರು ನೂರಾರು ಪೇಷಂಟ್ಸ್ಗಳಿಗೆ ಉಳಿಸ್ತಾರೆ. ಸೊ ಹಾಗಾಗಿ ನನ್ನ ದೇಹವು ನಾಳೆ 4 ಜನರಿಗೆ ಉಪಯೋಗ ಆಗತ್ತೆ ಅಂತಂದರೆ ಸತ್ತ ಮೇಲೂ ಕೂಡ ನಾನೊಂದು ಸೇವೆ ಸಲ್ಲಿಸ್ತಾ ಇದ್ದೇನೆ ಅಂದರೆ ಅದು ಮಹಾಶ್ರೇಷ್ಠದಾನ ಅನ್ನೋದು ನಂಬಿಕೆ ಸರಿ ಅಲ್ವಾ? ಈಗ ನಾಳೆ ಅವರು ಸತ್ತ ಮೇಲೆ ಅವರ ಆತ್ಮ ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದೇಹಕ್ಕೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಾವು ಒಂದು ವಿಧಿವಿಧಾನಗಳನ್ನು ಮಾಡ್ತೇವೆ.
ಅದೇ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಯ್ತು ಅಂತಂದ್ರೆ ಅದು ಬಹಳ ಶ್ರೇಷ್ಠ ಅಂತ ಅನ್ಸುತ್ತೆ. ಜನರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿದ್ಯಾ? ಈಗ ದೇಹಗಳು ಬರ್ತಾ ಇದಾವ ದಾನ? 10 ವರ್ಷದ ಹಿಂದೆ ನಾವು ಈ ರೀತಿ ಅರಿವು ಮೂಡುವ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೆವು. ಸೊ ಈಗ ಅದು ಜನರಿಗೆ ಆ ಪ್ರಾಂತ್ಯದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಗಣಿತಶಾಸ್ತ್ರಜ್ಞರಾದ GT ನಾರಾಯಣ ರಾವ್ ಅವರು ತಮ್ಮ ದೇಹನ ದಾನ ಮಾಡಿದ್ರು. ಈ ಲಿಸ್ಟ್ ತುಂಬಾ ದೊಡ್ಡದಿದೆ. ಬಹಳಷ್ಟು ಜನ, ನಾವು ದೊಡ್ಡವರು ಅಂತಲ್ಲ, ಬಡವರಾಗ್ಲಿ ಶ್ರೀಮಂತರಾಗ್ಲಿ, ಓದಿದವರಾಗ್ಲಿ ಓದದೇ ಇರೋರಾಗ್ಲಿ, ಆ ರೀತಿ ಬಂದು ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದ ಮೇಲೆ ಎಲ್ಲರೂ ಒಂದೇ. ನಮಗೆ ಬೇಕಾಗಿರೋದು ಮುಂದೆ ವಿದ್ಯಾಭ್ಯಾಸ. ಆ ಒಂದು ಜಾಗದಲ್ಲಿ ನಿಮ್ಮ ಪೊಸಿಷನ್ ಆಗಲಿ ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. ನಿಮ್ಮ ಮನೋಭಾವ, ಸೇವೆ ಮಾಡಿದ್ದೀರಾ, ನಿಮಗೊಂದು ದೊಡ್ಡ ನಮಸ್ಕಾರ ಅನ್ನೋದೊಂದೇ ನಮ್ಮ ಒಂದು ಫೈನಲ್ ನಂಬಿಕೆ ಆಗುತ್ತೆ. ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ, ರಿಜಿಸ್ಟರ್ ಮಾಡೋ ಮುಂಚೆ ಏನೆಲ್ಲ ಪ್ರಕ್ರಿಯೆಗಳಿರ್ತವೆ? ರಿಜಿಸ್ಟರ್ ಮಾಡುವಾಗ ನಮ್ಮ ಸಂಸ್ಥೆಯಲ್ಲಿ ಏನಂದರೆ ಅಸೋಸಿಯೇಷನ್ದೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇರುತ್ತೆ. ಅದರಲ್ಲಿ ಅವರ ಒಂದು ಪಾಸ್ಪೋರ್ಟ್ ಒಂದು ಫೋಟೋ, ಅದರೊಟ್ಟಿಗೆ ಅಡ್ರೆಸ್ ಪ್ರೂಫ್ ಅಂತ ಆಧಾರ್ ಕಾರ್ಡಿನ ಒಂದು ಜೆರಾಕ್ಸ್, ಆಗಲೇ ಹೇಳಿದಾಗೆ ಇಬ್ಬರು ಯಾರಾದರೂ ಅದಕ್ಕೆ ಕನ್ಸೆಂಟ್ ಕೊಡುವಾಗ, ಅಂದರೆ ಮುಖ್ಯವಾಗಿ ಬಂದು ತಿಳಿಸುವಾಗೆ ಅವರದ್ದೊಂದು ಸಿಗ್ನೇಚರ್ ಆಗಿ 2 ರೀತಿ ಫಿಸಿಕಲ್ ಫಾರ್ಮ್ ಕೂಡ ಇದೆ, ಆನ್ಲೈನ್ ಫಾರ್ಮ್ ಕೂಡ ಬರುತ್ತೆ. ಅದರಲ್ಲೇ ಅಡ್ರೆಸ್ ಕೂಡ ಇದೆ. ಆ ಅಡ್ರೆಸ್ಸಿಗೆ ನೀವು ಫಿಲ್ ಮಾಡಿ ಕಳಿಸಿದ್ರು ಕೂಡ ನಾವು ಅದನ್ನು ಅವರಿಗೆ ರಿಜಿಸ್ಟರ್ ಆದಮೇಲೆ ಅವರಿಗೊಂದು ಐಡೆಂಟಿಫಿಕೇಶನ್ ನಂಬರ್ ಮತ್ತು ಕಾರ್ಡ್ ಅಂತ ಕೊಡ್ತೇವೆ. ಯಾವುದೇ ಪ್ರದೇಶದಲ್ಲಿರ್ಬೋದು, ನಿಮ್ಮ ಅತಿ ಹತ್ತಿರದ ಯಾವುದೇ ವೈದ್ಯಕೀಯ ಕಾಲೇಜಿಗೂ ಕೂಡ ಈ ಒಂದು ಉದ್ದೇಶದಿಂದ ದೇಹದಾನನ ನೋಂದಣಿ ಮಾಡ್ಬೋದು. ಈ ನೋಂದಣಿ ಮಾಡುವಂತ ಪ್ರಕ್ರಿಯೆ ಎಲ್ಲ ಕಡೆ ಒಂದೇ ತರ ಇರುತ್ತೆ? ಎಲ್ಲ ಕಡೆ ಅಸೋಸಿಯೇಷನ್ ಅಲ್ಲಿ ಇದ್ದಲ್ಲಿ ಇದನ್ನ ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಇಲ್ಲಾಂದ್ರೆ ಅಲ್ಲಿ ಹೋಗಿ ಅವರ ಕಾಲೇಜಿನ ವಿಧಿವಿಧಾನಗಳು ಏನಿರುತ್ತೆ ಅದನ್ನ ಫಾಲೋ ಮಾಡ್ತಾರೆ. ಒಬ್ರು ದಾನಿ ರಿಜಿಸ್ಟರ್ ಮಾಡಿಕೊಂಡ್ರು, ಆನಂತರ ಅವರು ಮರಣ ಹೊಂತಾರೆ. ಅದಾದ ನಂತರ ಕುಟುಂಬಸ್ಥರು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಮತ್ತೆ ಆ ಪ್ರಕ್ರಿಯೆ ಹೇಗಿರುತ್ತೆ? ಈಗ ಕೆಲವರು ಏನ್ ಮಾಡ್ತಾರೆ, ದೇಹದ ಜೊತೆಗೆ ತಮ್ಮ ನೇತ್ರನು ದಾನ ಮಾಡಿರ್ತಾರೆ. ಈ ಕಣ್ಣು ಬಹಳ ಸೂಕ್ಷ್ಮವಾದ ಒಂದು ಅಂಗ. ಅದು 6 ಗಂಟೆ ನಂತರ ಯಾವುದೇ ರೀತಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಯಾರಾದರೂ ನೇತ್ರದಾನ ಕೂಡ ಮಾಡಿದ್ರೆ ಮೊದಲು ಎಲ್ಲಿ ನೇತ್ರದಾನ ಮಾಡಿದ್ದಾರೆ ಅವರಿಗೆ ಮೊದಲು ಫೋನ್ ಮಾಡಬೇಕು. ಮರಣ ಹೊಂದಿದ್ದಾರೆ ಅನ್ನೋ ಒಂದು ಲೆಟರ್ ತಗೊಳ್ಬೇಕು. ಜೊತೆಗೆ ಅವ್ರು ರಿಜಿಸ್ಟರ್ ಮಾಡಿರುವಂಥ ಒಂದು ಪತ್ರದ ಒಂದು ಕಾಪಿ, ಅದರೊಟ್ಟಿಗೆ ಆಧಾರ್ನ ಒಂದು ಜೆರಾಕ್ಸ್, ಇದನ್ನ ಮಾಡಿ ನಮಗೆ ಫೋನ್ ಮಾಡಿದ್ರೆ ನಾವು ಎಲ್ಲಿ ಅವ್ರು ಇರ್ತಾರೋ ಅಲ್ಲಿಗೆ ನಮ್ಮ ಕಡೆಯಿಂದ ಆಂಬುಲೆನ್ಸ್ ಕಳಿಸ್ತೀವಿ. ಯಾವುದೇ ರೀತಿಯ ಇದಕ್ಕೆ ಅವರಿಗೆ ಏನು ಖರ್ಚು ವೆಚ್ಚ ಆಗಲಿ ಯಾವುದೂ ಬರೋದಿಲ್ಲ. ಪೂರ್ತಿ ವೆಚ್ಚವನ್ನು ನಾವೇ ಭರಿಸ್ತೇವೆ. ಅವರು ಹೇಳಿದ ಟೈಮಿಗೆ ಅವರನ್ನ ಇದು ಮಾಡಿ ಕಳಿಸಿಬಿಟ್ಟು ಆಂಬುಲೆನ್ಸ್ ಕಳಿಸಿ ನಮ್ಮ ದೇಹವನ್ನು ನಮಗೆ ನಮ್ಮ ಡಿಪಾರ್ಟ್ಮೆಂಟಿಗೆ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಕೆಲವೊಂದು ಸತಿ ಏನಾಗುತ್ತೆ, ಅಮೇರಿಕಾದಲ್ಲಿದ್ದಾರೆ ಬರಬೇಕು, ಬಹಳ ದೂರದ ದೇಶದಿಂದ ಬರಬೇಕು ಅನ್ನೋ ಇದ್ದರೆ ಕೋಲ್ಡ್ ಸ್ಟೋರೇಜ್ ಅಂತ ಅದರಲ್ಲಿ ಇಟ್ಟುಬಿಟ್ಟು ಅವ್ರು ಬಂದು ನೋಡುವವರೆಗೂ ಅದನ್ನು ಸ್ಟೋರ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಕಳಿಸಿಕೊಟ್ರೆ ಎಂಬಾಮಿಂಗ್ ಮಾಡಿದರೆ ಆಟೋಮ್ಯಾಟಿಕ್ಕಾಗಿ ಅದು ಬಹಳ ದಿನ ಉಳಿಯುತ್ತೆ. ಅಲ್ಲಿ ಬಂದು ಕೂಡ ನಾವು 1 ವಾರದ ತನಕ ಅದನ್ನು ಬಂದು ವೀಕ್ಷಿಸುವಂಥ ಒಂದು ವ್ಯವಸ್ಥೆಯನ್ನು ಕೊಡ್ತೇವೆ. ಓಕೆ, ಈಗ ಅಂಗದಾನ ಅಂತ ಬಂದಾಗ ನೀವು ಒಂದು ಟೈಮ್ ಅಂತ ಹೇಳಿದ್ರೆ, ಕೆಲವೊಂದಕ್ಕೆ ಈಗ ಹಾರ್ಟ್ ಅಂತಂದಾಗ ಇಷ್ಟೇ ಟೈಮ್ ಅಂತಿರುತ್ತೆ, ಅಥವಾ ಇನ್ನೊಂದು ಬೇರೆ ಅಂಗ ಅಂತ ಹೇಳಿದ್ರೆ ಇಷ್ಟೇ ಟೈಮ್ ಅಂತಿರುತ್ತೆ. ಹಾಗೆ ದೇಹದಾನಕ್ಕೂ ಇದೆ, ಅದು ಎಷ್ಟು ಅಂತ, ಆ ಟೈಮ್ ಪೀರಿಯಡ್ ಎಷ್ಟು ಅಂತ? ಈಗ ದೇಹದಾನಕ್ಕೆ ಏನಾಗುತ್ತೆ ಅಂದರೆ, ಈಗ ಚಳಿಗಾಲ ಅಂತಂದಾಗ ಕೆಡುವ, ಈಗ ನಮ್ಮ ಮನೇಲಿ ಯಾವುದೇ ವಸ್ತು, ಈಗ ಅನ್ನ ಆಗಲಿ ಯಾವುದೇ ಆಗಲಿ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ. ದೇಹವು ಅದೇ ರೀತಿ. ನಮಗೆ ಚಳಿಗಾಲದಲ್ಲಿ ಸ್ವಲ್ಪ ಹೊತ್ತಾದರೂ ತೊಂದರೆ ಇಲ್ಲ. ಅದೇ ಬೇಸಿಗೆಗಾಲದಲ್ಲಿ ಕೊಳೆಯುವ ಪ್ರೊಸೆಸ್ ತುಂಬ ಬೇಗ ಆಗುತ್ತೆ. ಸೊ ಮತ್ತೆ ಕೆಲವರಿಗೆ ತುಂಬ ಕಾಯಿಲೆ ಬಂದು ಅಥವಾ ಜ್ವರ ಬಂದು ಇನ್ಫೆಕ್ಷನ್ ಆಗಿ ಏನಾದರೂ ತೀರ್ಕೊಂಡಿದ್ರೆ ಬೇಗ ಕೊಳೆಯುವ ಸಾಧ್ಯತೆಗಳಿದ್ದಾವೆ. 12 ಗಂಟೆ ಆದಷ್ಟು ಬೇಗ ತಂದ್ರೆ ದೇಹದ ಉಪಯೋಗ ಜಾಸ್ತಿ ಆಗುತ್ತೆ. 12 ಗಂಟೆವರೆಗೆ ಏನು ತೊಂದರೆ ಆಗಲ್ಲ. 24 ಗಂಟೆವರೆಗೂ ನಾವು ಅದನ್ನ ಸ್ವಲ್ಪ ಸ್ಟ್ರೆಚ್ ಮಾಡಬಹುದು. 24 ಗಂಟೆಗಳ ನಂತರ ಒಳಗಡೆ ಎಲ್ಲ ಒಂದು ಕೊಳೆಯೋ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಮತ್ತೆ ಅವರು ಆ ಒಳ್ಳೆ ಉದ್ದೇಶ ಕೂಡ ನಮಗೆ ಪ್ರಯೋಜನಕ್ಕೆ ಬರದೇ ಇರೋ ಕಾರಣ ಕೊಟ್ಟ ಮೇಲೆ ಆ ಟೈಮಿನೊಳಗೆ ಕೊಟ್ಟರೆ ಉತ್ತಮ. ಈಗ ದೇಹದಾನ ಮಾಡಿದಂತಹ ಕುಟುಂಬಕ್ಕೆ ಏನಾದರೂ ಆರ್ಥಿಕ ಲಾಭ ಅಂತ ಇದೆ ಇದರಲ್ಲಿ? ಜೊತೆಗೆ ಭಾರತದಲ್ಲಿ ಯಾವ ಕಾನೂನು ನಿಯಂತ್ರಣ ಮಾಡುತ್ತೆ ಅಂತ ಇದನ್ನ? ಆರ್ಥಿಕವಾಗಿ ಇದು ಸೇವೆ,
ಸೇವೆ ಅಂದಾಗ ಅಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದ ವಿಷಯ ಬರೋದಿಲ್ಲ. ಸೊ ನಾವು ಧನ ಸಹಾಯ ಅಂತ ದಾನಿಗಳಿಗೆ ಏನು ಮಾಡೋದಿಲ್ಲ. ಆದ್ರೆ ಅದನ್ನ ದೇಹವನ್ನು ತರಲಿಕ್ಕೆ ಅದು ಮುಂದೆ ಬೇಕಂದ ಈಗ ಎಂಬಾಮಿಂಗ್ ಆಗಲಿ ಅದಕ್ಕೆ ಯಾವುದೇ ರೀತಿಯ ಒಂದು ಖರ್ಚು ಇರೋದಿಲ್ಲ. ಅಂದ್ರೆ ಸಹಾಯಧನ ಅಂತ ಯಾವುದು ಕೂಡ ಕೊಡೋದಿಲ್ಲ. ಕೊಟ್ಟ ಮೇಲೆ ಯಾರು ಹೆದರ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಗೆ ಅನಾಟಮಿ ಆಕ್ಟ್ ಅಂತ ಇದೆ. ಅನಾಟಮಿ ಆಕ್ಟ್ ಅವ್ರವ್ರ ರಾಜ್ಯಕ್ಕೆ ಬೇರೆ ಬೇರೆ ಇದೆ. ಕರ್ನಾಟಕಕ್ಕೆ ಕರ್ನಾಟಕ ಅನಾಟಮಿ ಆಕ್ಟ್ ಅಂತ ಇದೆ. ಅದರಲ್ಲಿ ಲೀಗಲಿ ಯಾವುದನ್ನ ತಗೊಳ್ಬೇಕು. ಈಗ ಹಲವಾರು ಸಂದರ್ಭದಲ್ಲಿ ಅನ್ಕ್ಲೇಮ್ಡ್ ಬಾಡೀಸ್ ಅಂತ ಹೇಳ್ತೀವಿ. ಕೆಲವೊಂದ್ ಕಡೆ ಮರಣ ಹೊಂದಿ ಮಾರ್ಗದ ಕರೆಯಲ್ಲಿ ಅಥವಾ ಒಂದು ಜೈಲಿನಲ್ಲಿ ಈ ರೀತಿ ಇದ್ದಾಗ 48 ಗಂಟೆಗಳ ಕಾಲ ಯಾರು ಬರ್ಲಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಕಾನೂನು ಕಾಪಾಡುತ್ತೆ. ತದನಂತರ ಅದನ್ನ ಆ ವೈದ್ಯಕೀಯ ವಿದ್ಯಾಲಯಕ್ಕೆ ದಾನ ಮಾಡಬಹುದು ಅನ್ನುವಂಥ ಒಂದು ಆಕ್ಟ್ ಅಲ್ಲೇ ಕೊಟ್ಟಿದ್ದಾರೆ. 1952ರಲ್ಲಿ ಬಂತು, 99ರಲ್ಲಿ ಅದು ಮತ್ತೆ ಅದನ್ನ ಅಮೆಂಡ್ ಮಾಡಿದ್ರು. ಅದು ಕೊಡುವವರನ್ನು ಕಾಪಾಡುತ್ತೆ, ತಗೊಳ್ಳುವವರು ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ವಿಧಾನವನ್ನು ಅದು ಕೂಡ ನೋಡಿಕೊಳ್ಳುತ್ತೆ. ಓಕೆ, ಇನ್ನು ಕೊನೆಯದಾಗಿ ಮೇಡಮ್, ಒಂದಷ್ಟು ಜನಕ್ಕೆ ದೇಹದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಒಂದು ಹಿಂಜರಿಕೆ ಅನ್ನೋದು ಇದ್ದೇ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಈಗ ಬದುಕಿದ್ದಾಗ ನಾನು ಎಷ್ಟು ಸೇವೆ ಮಾಡಿರ್ತೀನಿ, ನಾಳೆ ನಾನು ಒಂದು ಪೇಷಂಟ್ ಆಗಿ ಇನ್ನೊಂದು ಡಾಕ್ಟರ್ ಹತ್ರ ಹೋಗಬೇಕು ಅಂತಂದರೆ ಆ ಡಾಕ್ಟರ್ ಹತ್ರ ನಾನು ಹೋಗ್ತಿದ್ದೀನಿ ಅಂದರೆ ನಂಬಿಕೆ ಮೇಲೆ. ಆ ನಂಬಿಕೆ ಯಾವಾಗ ಬರುತ್ತೆ? ಅವನು ಆ ಒಂದು ವಿದ್ಯಾಭ್ಯಾಸದಲ್ಲಿ ಅವನು ಕುಶಲನಾಗಿದ್ದಾಗ. ಅದು ಯಾವಾಗ ಆಗತ್ತೆ? ಇದೊಂದು ಸೈಕಲ್ ರೀತಿಯಲ್ಲಿ ಅವನು ಕುಶಲನಾಗಬೇಕು ಅಂತಂದರೆ ಅವನು ವೃತ್ತಿಯ ಓದುವಿಕೆಯ ಸಂದರ್ಭದಲ್ಲಿ ಅವನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾಗ. ಪ್ರಾಕ್ಟೀಸ್ ಯಾವಾಗ ಆಗುತ್ತೆ? ಒಂದು ದೇಹದ ಮೇಲೆ ಅವನು ಅದನ್ನು ಪ್ರಯೋಗ ಮಾಡಿದ್ದಾಗ. ಪ್ರಯೋಗ ಮಾಡಿದಾಗ ಆ ಪ್ರಯೋಗ ಯಾವಾಗ ಆಗುತ್ತೆ? ದೇಹಗಳು ಸಿಕ್ಕಾಗ. ದೇಹ ಯಾವಾಗ ಸಿಗುತ್ತೆ? ದಾನಿಗಳು ದೊಡ್ಡ ಮನಸ್ಸಿನಿಂದ ದೇಹವನ್ನು ಕೊಟ್ಟಾಗ. ಸೊ ನಾನು ಸತ್ತ ಮೇಲೆ 4 ಜನ ಅಳ್ತಾರೋ ಇಲ್ವೋ ಗೊತ್ತಿಲ್ಲ ನನಗೋಸ್ಕರ, ಆದರೆ ನೂರಾರು ಮಕ್ಕಳು ನನ್ನನ್ನು ನೋಡಿ ವಿದ್ಯೆ ಕಲಿತಾರೆ ಅಂದರೆ ದೇಹದಾನಕ್ಕಿಂತ ದೊಡ್ಡ ಮಹಾದಾನ ಆಗಲಿ ಜ್ಞಾನದಾನ ಆಗಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀವು ಕೂಡ ಅದೇ ರೀತಿ ಅದನ್ನು ತಿಳ್ಕೊಂಡು ದಾನ ಮಾಡಿ ರಿಜಿಸ್ಟರ್ ಮಾಡೋಕ್ಕೆ ಮುಂದೆ ಬರ್ತೀರಾ ಅಂತ ನಾನು ಭಾವಿಸ್ತೇನೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ, ಥ್ಯಾಂಕ್ ಯು. ವೀಕ್ಷಕರೇ, ಈ ಇಡೀ ಎಪಿಸೋಡು, ಇವಾಗ ಮಾತನಾಡಿದಂಥ ಕಾರ್ಯಕ್ರಮ ತುಂಬ ಮಾಹಿತಿದಾಯಕವಾಗಿತ್ತು, ಜೊತೆಗೆ ಆಸಕ್ತಿದಾಯಕವಾಗಿತ್ತು ಅಂತ ಭಾವಿಸ್ತೀನಿ. ಯಾಕೆಂದರೆ ದೇಹದಾನದ ಬಗ್ಗೆ ತಿಳ್ಕೊಂಡಂಥವ್ರು ತುಂಬಾ ಕಮ್ಮಿ. ಯಾರಿಗೆ ದೇಹದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಹಿಂಜರಿಕೆ ಅಂತೂ ಇದ್ದೇ ಇರುತ್ತೆ. ಈ ಕಾರ್ಯಕ್ರಮದಿಂದ ಆ ಹಿಂಜರಿಕೆ ಹೋಯಿತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.